ಸದ್ಯಕ್ಕೆ ಕರ್ಣ ಧಾರಾವಾಹಿಯ ಮೂಲಕ ಮನೆ ಮಾತಾಗಿರುವಂತ ಭವ್ಯ ಗೌಡ ಎಲ್ಲರಿಗೂ ಕೂಡ ಇಷ್ಟ. ಭವ್ಯ ಗೌಡ ಅವರ ಮದುವೆ ಯಾವಾಗಂತ ಜನರು ಕೂಡ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲದೆ ಧಾರಾವಾಹಿಯಲ್ಲೂ ಸಹ ಇವರ ಒಂದು ಮದುವೆಯ ಸಂಚಿಕೆ ಅತಿ ಬೇಗನೆ ಬರುತ್ತೆ. ಕರ್ಣ ಧಾರಾವಾಹಿ ನೋಡುಗರಿಗೆ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ಕರ್ಣ ಮತ್ತೆ ನಿಧಿ ಲವ್ ಮಾಡ್ತಾ ಇದ್ದಾರೆ, ಮದುವೆ ಆಗ್ಬೇಕಿದೆ, ಯಾವಾಗ ಮದುವೆ ಆಗ್ತಾರೆ ಕುತೂಹಲದಿಂದ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆರಂಭದಲ್ಲಿಯೇ ಮದುವೆ ಆಗಬೇಕಾಗಿತ್ತು, ಬಟ್ ಅಲ್ಲಿ ಏನಾಗುತ್ತೆ, ನಿತ್ಯನನ್ನ ಕರ್ಣ ಮದುವೆ ಆಗುವಂತ ಒಂದು ಸಂದರ್ಭ ಅನಿರೀಕ್ಷಿತವಾಗಿ ಎದುರಾಗ್ಬಿಡುತ್ತೆ. ಹೀಗಾಗಿ ಮದುವೆನ ಆಗ್ಬಿಡ್ತಾನೆ ಕರ್ಣ. ಆದರೆ ಈಗ ಅದೆಲ್ಲವೂ ಕೂಡ ಫ್ಯೂಚರ್ನಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಬರುವಂಥದ್ದು ಕರ್ಣ ಮತ್ತು ನಿಧಿ ಕಂಪ್ಲೀಟ್ ಆಗಿ ಲವ್ ಮಾಡ್ತಿರ್ತಾರೆ. ಸೊ ಅದರ ಒಂದು ಮುಂದುವರೆದಂಥ ಅಧ್ಯಾಯ ಮದುವೆಯನ್ನು ಸಹ ಮಾಡ್ಕೋತಾರೆ. ಒಟ್ಟಿನಲ್ಲಿ ಈ ಕತೆ ಚೆನ್ನಾಗಿ ಬರ್ತದೆ, ಇದರಲ್ಲಿ ಸೂಪರ್ ಆಗಿ ನಡೆಸ್ತಾರೆ. ಭವ್ಯ ಅವರು ಎಲ್ಲೇ ಹೋದ್ರು ಕೂಡ ತುಂಬಾನೇ ಹೆಸರು ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲೇ ಹೋದ್ರು ಜನರು ಇವರನ್ನ ಗುರ್ತಿಡಿದು ಮಾತನಾಡಿಸ್ತಾರೆ. ನಿಧಿ ಅಂತ ಕೂಡ ಕರೀತಾರೆ, ಭವ್ಯ ಅಂತ ಕರೀತಾರೆ. ಫೋಟೋವನ್ನ ಸೆಲ್ಫಿಯನ್ನು ಕೂಡ ಕ್ಲಿಕ್ಸ್ಕೊಳ್ತಾರೆ. ರಿಯಲ್ ಲೈಫ್ ನಲ್ಲಿ ಇವರು ಯಾವಾಗ ಮದುವೆ ಆಗ್ತಾರೆ ತುಂಬಾ ಜನ ಸಹ ಪ್ರಶ್ನೆ ಮಾಡ್ತಿರ್ತಾರೆ. ಮನೆಯಲ್ಲಿ ಸಹ ಅಷ್ಟೇನೆ ಇವರ ಅಕ್ಕ ಇದ್ದಾರೆ. ಸೊ ಇವರ ಅಕ್ಕನ ಒಂದು ದಿವ್ಯ ಒಂದು ಮದುವೆ ಆದ ಮೇಲೆ ಇವರ ಒಂದು ಮದುವೆ ಸಹ ಖಂಡಿತವಾಗಿ ಕೂಡ ನಡೀತಾರೆ. ಒಟ್ಟು ಇವರು 3 ಜನ ಮಕ್ಕಳು, ಅದ್ರಲ್ಲಿ ಇವರು ಮಧ್ಯದವರು. ತುಂಬಾನೇ ಸ್ಟ್ರಾಂಗ್ ಮತ್ತೆ ಇಂಡಿಪೆಂಡೆಂಟ್ ಅಂತಲೇ ಹೇಳ್ಬೋದು. ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ, ಸ್ವಂತವಾಗಿಯೂ ಕೂಡ ದುಡಿದು ಒಳ್ಳೆ ರೀತಿಯಲ್ಲೂ ಕೂಡ ಜೀವನ ಮತ್ತು ಫ್ಯಾಮಿಲಿಯನ್ನು ಸಹ ನಡೆಸ್ತಾ ಇದ್ದಾರೆ. ಫ್ಯಾಮಿಲಿಗೆ ಆದ್ಯತೆಯನ್ನು ಸಹ ಕೊಡ್ತಾರೆ.